ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಷ್ಣು ದೀಪೋತ್ಸವ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಭಕ್ತರ ಪಾಲಿನ ರಕ್ಷಕ ದೇವರು. ವಿಷ್ಣು ದೀಪೋತ್ಸವವು ವಿಷ್ಣು ಭಕ್ತರಿಗೆ ಅತ್ಯಂತ ಪವಿತ್ರ ಮತ್ತು ಆನಂದಕರವಾದ ಉತ್ಸವವಾಗಿದೆ. ಈ ದೀಪೋತ್ಸವವು ಧರ್ಮ, ಶಾಂತಿ ಮತ್ತು ಐಶ್ವರ್ಯವನ್ನು ಪ್ರತೀಕಿಸುವ ಮಹಾ ಆಚರಣೆಯಾಗಿರುತ್ತದೆ. ಈ ಶುಭ ದಿನದಲ್ಲಿ ದೇವಸ್ಥಾನವನ್ನು ಸಾವಿರಾರು ದೀಪಗಳಿಂದ ಅಲಂಕರಿಸಲಾಗಿತ್ತು. ದೀಪದ ಬೆಳಕು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ವಿಷ್ಣು ದೀಪೋತ್ಸವದಂದು ಶ್ರೀ ವೈಷ್ಣವ ಸಂಪ್ರದಾಯದಂತೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಅಲಂಕಾರ, ಅಭಿಷೇಕ, ಮಹಾಪೂಜೆ ಮತ್ತು ದೀಪಾರಾಧನೆ ನಡೆಯಿತು. ಭಕ್ತರು ದೀಪ ಬೆಳಗಿಸುವ ಮೂಲಕ ತಮ್ಮ ಜೀವನದಲ್ಲಿನ ದುಃಖ, ಭಯ ಹಾಗೂ ಅಡಚಣೆಗಳು ನಿವಾರಣೆಯಾಗಲಿ ಎಂದು ಪ್ರಾರ್ಥಿಸುತ್ತಾರೆ. ಈ ದಿನ ಭಕ್ತಿಯಿಂದ ದೀಪ ಹಚ್ಚಿದವರಿಗೆ ಆರೋಗ್ಯ, ಕುಟುಂಬ ಸುಖ, ಐಶ್ವರ್ಯ ಮತ್ತು ಮನಃಶಾಂತಿ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನದಲ್ಲಿ ದೀಪಾರಾಧನೆ ಭಕ್ತರ ನಾಮಸ್ಮರಣೆಯಿಂದ ಪರಿಸರವಿಡೀ ದೈವಿಕ ಶಕ್ತಿಯಿಂದ ತುಂಬಿತ್ತು. ಭಗವಂತನ ಕೃಪೆಯಿಂದ ಎಲ್ಲರ ಜೀವನವು ದೀಪದಂತೆ ಪ್ರಕಾಶಮಾನವಾಗಲಿ ಎಂದು ನಾವು ಪ್ರಾರ್ಥಿಸೋಣ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ತೃತೀಯ ಬಾರಿಗೆ ಗರುಡೋತ್ಸವ ಸಂಭ್ರಮ. ಮೇಲುಕೋಟೆ ಶ್ರೀ ಯದಗಿರಿ ಯತಿರಾಜ ಮಠ, ಜಯಲಕ್ಷ್ಮೀಪುರಂ ಶ್ರೀ ಉತ್ತಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವತಿಯಿಂದ ಜನವರಿ 18, 2026ರಂದು ಪಂಚಗರುಡ ಸೇವೆಯನ್ನು ಮೈಸೂರಿನ ಮಹಾಜನ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗುತ್ತದೆ. ಈ ಮಹಾಪುಣ್ಯ ದಿನದಂದು 12 ವಿಷ್ಣು ಸ್ವರೂಪ ದೇವರುಗಳು ದೇವಸ್ಥಾನಕ್ಕೆ ಆಗಮಿಸಲಿದ್ದು, ಶ್ರೀ ವೈಷ್ಣವ ಸಂಪ್ರದಾಯದಂತೆ ಪೂಜೆಯ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನಡೆಯಲಿದೆ. ಈ ಅಪರೂಪದ ದೈವಿಕ ಕ್ಷಣಗಳನ್ನು ಸಾಕ್ಷಿಯಾಗಲು ಮೈಸೂರಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ